ಸ್ನೇಹಿತರೆ ನಮಸ್ಕಾರ. ಇಲ್ಲಿ ಜಾತಿಹೀನನ ಮನೆಯ ಜ್ಯೋತಿತ ಹೀನವೇ ಅನ್ನೋ ಸರ್ವಜ್ಞ ಅವರ ಮಾತುಗಳನ್ನು ನೆನಪಿಸಿಕೊಳ್ಬೇಕು ಅನ್ನಿಸ್ತಾ ಇದೆ. ಎಲ್ಲರ ಮನೆಯಲ್ಲೂ ಕೂಡ ಬೆಳಗುವ ಜ್ಯೋತಿಗೆ ಯಾವ ಜಾತಿ ಮತ ಭೇದ ಗೊತ್ತಿರುತ್ತೆ ಹೇಳಿ? ಇದೆಲ್ಲ ನಾವು ಸೃಷ್ಟಿ ಮಾಡಿಕೊಂಡಿರೋದು. ದಲಿತ ಮಹಿಳೆಯನ್ನು ಒಂದೇ ಒಂದು ಕಾರಣಕ್ಕೆ ಇಡೀ ಶಾಲೆಯ ಮಕ್ಕಳು ಇವತ್ತು ಬೇರೆ ಸ್ಕೂಲ್ಗೆ ಅಡ್ಮಿಷನ್ ಪಡೆದುಕೊಳ್ತಾರೆ ಅಂದರೆ ಆ ಊರಿನಲ್ಲಿ ಯಾವ ಮಟ್ಟಿಗಿನ ಅಸ್ಪೃಶ್ಯತೆ ತಾಂಡವವಾಡ್ತಾ ಇದೆ ಅನ್ನೋದನ್ನು ನಾವು ಗಮನ ಹರಿಸ್ಬೇಕಾಗತ್ತೆ. ಇಡೀ ನಾಗರಿಕ ಸಮಾಜ ತಲೆ ತೆಗೆಸುವಂಥ ಘಟನೆ ಅದು. ಸವರ್ಣೀಯರು ಯಾವ ರೀತಿ ಆ ಊರಿನಲ್ಲಿ ದಲಿತರನ್ನ ಇನ್ನೂ ಕೀಳಾಗಿ ನೋಡ್ತಿರಬಹುದು ಅನ್ನೋದನ್ನು ನಾವು ಲೆಕ್ಕಾಚಾರ ಹಾಕಬೇಕಾಗತ್ತೆ. ಅಂಥದ್ದೊಂದು ಶೋಚನೀಯ ಪರಿಸ್ಥಿತಿ ಕರ್ನಾಟಕದಲ್ಲಿ ಇಂದಿಗೂ ಕೂಡ ಜೀವಂತವಾಗಿದೆಯಲ್ವಾ ಅನ್ನೋದೇ ಈ ಘಟನೆ ನಡೆದಿರೋದೇ ಸಾಕ್ಷಿಯಾಗಿ ನಿಲ್ಲುತ್ತೆ. ಚಾಮರಾಜನಗರ ಜಿಲ್ಲೆಯ ಹೊಮ್ಮ ಎನ್ನುವ ಗ್ರಾಮದಲ್ಲಿ ಇಂಥದ್ದೊಂದು ನಿರ್ಧಾರಕ್ಕೆ ಆ ಶಾಲೆಯ ಮಕ್ಕಳ ಪೋಷಕರು ಬಂದುಬಿಟ್ಟಿರೋದು. ದಲಿತ ಮಹಿಳೆಯನ್ನು ಅಡುಗೆ ಸಿಬ್ಬಂದಿಯಾಗಿ ಸೇರಿಸಿಕೊಂಡ ಕಾರಣಕ್ಕೆ ಇಡೀ ಊರೇ ಮಕ್ಕಳನ್ನು ಆ ಶಾಲೆಯಿಂದ ಬಿಡಿಸಿ ಆ ಟಿ ಸಿಯನ್ನು ತೆಗೆದುಕೊಂಡು ಬೇರೆ ಶಾಲೆಗೆ ಸೇರಿಸುವ ನಿರ್ಧಾರಕ್ಕೆ ಮುಂದಾಗಿದ್ದಾರೆ. ಹೊಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂಥದ್ದೊಂದು ಘಟನೆ ನಡೆದಿರೋದು. ಶಾಲೆಯಲ್ಲಿ ನಮಗೆ ಗೊತ್ತಿರೋ ಹಾಗೆ ಸಮಾನತೆಯ ಪಾಠವನ್ನೇ ಹೇಳ್ಕೊಡ್ತಾರೆ, ಅದೇ ನಮ್ಮ ಶಿಕ್ಷಣ ವ್ಯವಸ್ಥೆ. ಆದರೆ ಇವತ್ತು ಅದೇ ಶಾಲೆಯಲ್ಲಿ ಅಸಮಾನತೆಯಿಂದ ಅಮಾನವೀಯವಾಗಿ ವರ್ತಿಸ್ತಾ ಇರೋದನ್ನು ಪೋಷಕರು ನಿರ್ಧಾರವನ್ನು ತೆಗೆದುಕೊಂಡಿರೋದನ್ನು ನೋಡಿದ್ರೆ ಇವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆ ಈ ಘಟನೆಯನ್ನು ನೋಡಿ ಮೌನವಾಗಿ ಕೂರಬೇಕಾದಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಪೋಷಕರ ಇಂತಹ ನಿರ್ಧಾರದಿಂದ ಭವಿಷ್ಯದಲ್ಲಿ ಅದೇ ಮಕ್ಕಳ ಮನಸ್ಸು ಯಾವ ರೀತಿಗೆ ಆಗಬೇಡ, ಈ ಕೊಳಕು ಜಾತಿ ಭೇದ ಪದ್ಧತಿಯಲ್ಲಿ ಮೇಲು ಕೀಳು ಎನ್ನುವ ಈ ಜಾತಿ ವ್ಯವಸ್ಥೆಯಲ್ಲಿ ಬಿದ್ದು ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಆ ಮಕ್ಕಳಿಗೆ ಭವಿಷ್ಯದಲ್ಲಿ ಕೂಡ ಬಂದರೂ ಅಚ್ಚರಿ ಇಲ್ಲ. ಸ್ನೇಹಿತರೆ, 2024-25ನೇ ಸಾಲಿನಲ್ಲಿ ಇದೇ ಶಾಲೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಾಮರಾಜನಗರದ ಹೊಮ್ಮ ಗ್ರಾಮದ ಶಾಲೆಯಲ್ಲಿ 22 ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದರು. ಈಗಾಗಲೇ 12 ಮಕ್ಕಳು ಟಿ ಸಿಯನ್ನು ಪಡೆದುಕೊಂಡು ಹೋಗಿಬಿಟ್ಟಿದ್ದಾರೆ. ಉಳಿದ ಮಕ್ಕಳು ಕೂಡ ಟಿ ಸಿಯನ್ನು ಪಡೀಲಿಕ್ಕೆ ಅರ್ಜಿ ಸಲ್ಲಿಕೆ ಮಾಡಿಬಿಟ್ಟಿದ್ದಾರೆ. ಇನ್ನೇನು ಟಿ ಸಿಯನ್ನು ಕೊಡಬೇಕಷ್ಟೆ. ಇನ್ನು ಉಳಿದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಮಾತ್ರ. ಇನ್ನೆಲ್ಲ ವಿದ್ಯಾರ್ಥಿಗಳಿಲ್ಲದೆ ಇಡೀ ಶಾಲೆ ಬಿಕೋ ಅಂತ ಇದೆ. 2 ಶಿಕ್ಷಕರಿದ್ದಾರೆ. ಆ ಒಬ್ಬ ವಿದ್ಯಾರ್ಥಿಯನ್ನು ಬೇರೆಡೆ ಸೇರಿಸ್ಲಿಕ್ಕೆ ಈಗಾಗಲೇ ಪೋಷಕರು ಕೂಡ ಟಿ ಸಿ ಕೇಳಿದ್ದಾರೆ. ಈ ಹಿಂದೆ ಶಿಕ್ಷಕರು ಅದೇ ಶಾಲೆಯಲ್ಲಿ ಪಾಠ ಪ್ರವಚನ ನಡೀತಾ ಇಲ್ಲ ಅಂತ ಹೇಳಿ ಪೋಷಕರೇ ಬಂದು ಆ ಶಿಕ್ಷಕರ ವಿರುದ್ಧವಾಗಿ ಈ ಶಿಕ್ಷಣ ವ್ಯವಸ್ಥೆಯ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ರಂತೆ. ಅದಾದ ನಂತರ ಶಿಕ್ಷಣ ಇಲಾಖೆಯು ಆ ಶಿಕ್ಷಕರನ್ನ ಬೇರೆಡೆಗೆ ಸ್ಥಳಾಂತರ ಕೂಡ ಮಾಡಿತ್ತು. ಅಂದರೆ ಯಾರು ಸರಿಯಾಗಿ ಪಾಠ ಮಾಡ್ತಾ ಇರಲಿಲ್ವೋ ಆ ಶಿಕ್ಷಕರನ್ನ. ಇದೀಗ ಅದೇ ಶಾಲೆಯಲ್ಲಿ ಮತ್ತೊಂದು ಸಮಸ್ಯೆ ಉದ್ಭವವಾಗಿರೋದು. ಇದಕ್ಕೆ ನೇರ ಹೊಣೆ ಅದೇ ಪೋಷಕರು. ಯಾವ ಶಿಕ್ಷಕರು ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಅಂತ ಪ್ರತಿಭಟನೆ ನಡೆಸಿದ್ರಲ್ವ, ಅದೇ ಪೋಷಕರು ಇವತ್ತು ಇದಕ್ಕೂ ಕೂಡ ನೇರ ಹೊಣೆ ಆಗ್ತಾರೆ. ಯಾಕೆಂದರೆ ಅಡುಗೆ ಸಿಬ್ಬಂದಿ ದಲಿತ ಮಹಿಳೆ ಅನ್ನೋ ಕಾರಣಕ್ಕೆ ಮಕ್ಕಳ ಟಿ ಸಿಯನ್ನು ಪಡೆದು ಬೇರೆಡೆ ಸೇರಿಸ್ತಾ ಇದ್ದಾರಲ್ವ, ಆ ಸ್ಥಳೀಯರು ಈಗ ಅದನ್ನೇ ಆರೋಪ ಮಾಡ್ತಾ ಇರೋದು. ಇಲ್ಲಿನ ಪೋಷಕರೆಲ್ಲರ ನಿರ್ಧಾರ ಇದೇ ಆಗಿದೆ. ಅವರು ಆ ಅಡುಗೆ ಸಿಬ್ಬಂದಿ ದಲಿತ ಮಹಿಳೆ ಅನ್ನೋದಕ್ಕೆ ಟಿ ಸಿ ಪಡ್ಕೊಂಡು ಹೋಗ್ತಿದ್ದಾರೆ ಅಂತ ಗ್ರಾಮದ ಸ್ಥಳೀಯರು ವಿರೋಧ ಮಾಡ್ತಾ ಇರೋದು. ವೀಕ್ಷಕರು, ಈ ಘಟನೆಯನ್ನು ಸೂಕ್ಷ್ಮವಾಗಿ ನೀವು ಕೂಡ ಗಮನಿಸಬೇಕಾಗತ್ತೆ. ದಲಿತ ಮಹಿಳೆಯಿಂದಾಗುವ ತೊಂದರೆಗಳೇನು ಹಾಗಾದರೆ ಅದಕ್ಕೆ ಕಾರಣ ಕೂಡ ಇದೆ. ಇದೆಲ್ಲ ಮಕ್ಕಳಿಗೆ ತಂದೆ ತಾಯಿಗಳು ಹೇಳ್ಕೊಡುವ ಸಂಸ್ಕೃತಿ ಇಂಥದ್ದು ಅನ್ನೋ ಬೇಸರ ಸಹಜವಾಗಿ ನಮಗೂ ಕೂಡ ಕಾಡೋದು. ಅದೇ ದಲಿತ ಮಹಿಳೆ ಶಾಲೆಯ ಮಕ್ಕಳಿಗೆ ಊಟ ಬಿಡಿಸ್ತಾಳೆ, ತಟ್ಟೆ ತೊಳಿತಾಳೆ, ಕೈಯಲ್ಲಿ ಅನ್ನ ಕೂಡ ನೀಡಬಹುದು, ಮಕ್ಕಳನ್ನು ಕೆಲವು ಬಾರಿ ಲಾಲನೆ ಪಾಲನೆ ಕೂಡ ಮಾಡ್ಬೋದು. ಆದರೆ ಪೋಷಕರಿಗೆ ಇದೆಲ್ಲ ಇಡಿಸ್ಬೇಕಲ್ವ, ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ವಂತೆ. ಕೆಳಜಾತಿಯ ದಲಿತ ಮಹಿಳೆ ಇಂಥದ್ದನ್ನೆಲ್ಲ ಮಾಡಿದರೆ ಮಡಿಯಾಗಿಬಿಡುತ್ತೆ ಅನ್ನೋ ಒಂದು ಕಾರಣ. ಈ ಕಾರಣಕ್ಕೆ ಇಂಥದ್ದೊಂದು ವಿಲಕ್ಷಣ ಘಟನೆಗೆ ಆ ಪೋಷಕರು ಕಾರಣೀಕರ್ತರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಹೆಚ್ಚಾಗಿ ಪ್ರತಿ ವರ್ಷ ಅದು ರೋಸ್ಟರ್ ಪದ್ಧತಿಯಂತೆ ಶಾಲೆಗೆ ಅಡುಗೆ ಸಹಾಯಕಿಯನ್ನು ನೇಮಕ ಮಾಡ್ತಾರೆ. ಅದರಲ್ಲಿ ಜಾತಿ ಲೆಕ್ಕಾಚಾರವೇ ಬರೋದಿಲ್ಲ. ಯಾಕೆಂದರೆ ಆರಂಭದಲ್ಲಿ ಎಷ್ಟು ಮಕ್ಕಳಿಗೆ ಎಷ್ಟು ಜನ ಅಡುಗೆ ಸಿಬ್ಬಂದಿ ಇರಬೇಕು ಅನ್ನೋ ಒಂದು ನಿರ್ಧಾರವೂ ಕೊಡುತ್ತೆ. ಈ ನಿರ್ಧಾರದಿಂದ ಪೋಷಕರು ಈ ಜಾತಿ ಪದ್ಧತಿಯ ವ್ಯವಸ್ಥೆಗೆ ನಲುಗಿ ಹೋಗಿರ್ತಕ್ಕಂತಹ ಅಲ್ಲಿನ ಗ್ರಾಮಸ್ಥರು ಜೊತೆಗೆ ಅಲ್ಲಿರ್ತಕ್ಕಂಥ ಕೆಲವು ಪೋಷಕರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನಿಲ್ಲಿ ನಾವು ಗಮನ ಹರಿಸ್ಬೇಕು. ಭವಿಷ್ಯದ ಮಕ್ಕಳಲ್ಲಿ ನಾವೇ ವಿಷಬೀಜವನ್ನು ಬಿತ್ತಾ ಇದ್ದೀವಲ್ಲಪ್ಪ, ಅದು ನಮ್ಮ ಮಕ್ಕಳಿಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಸ್ಪೃಶ್ಯತೆಯ ಆಚರಣೆ ವಿರುದ್ಧ ಅನೇಕ ಜಾಗೃತಿಗಳು, ಬಿಗಿ ಕಾನೂನಿದ್ರೂ ಕೂಡ ಈ ಅನಿಷ್ಟ ಪಿಡುಗು ಮಾತ್ರ ಇನ್ನೂ ಹೋಗ್ತಿಲ್ವಲ್ಲ, ಅದಕ್ಕೆ ಈ ಘಟನೆ ಸಾಕ್ಷಿಯಾಗಿ ನಿಲ್ತಾ ಇರೋದು. ಹೊಮ್ಮ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೂ 21 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಈ ಶಾಲೆಯಲ್ಲಿ ಆರಂಭದಲ್ಲಿ 2 ಅಡುಗೆ ಸಿಬ್ಬಂದಿ ಇದ್ದರಂತೆ. ಇದರಲ್ಲಿ ಓರ್ವರು ಲಿಂಗಾಯತ ಮಹಿಳೆ, ಇನ್ನೊಬ್ಬರು ಈ ದಲಿತ ಮಹಿಳೆ.
ಮೊದಲಿಗೆಲ್ಲ ಲಿಂಗಾಯತ ಮಹಿಳೆಯೇ ಹೆಚ್ಚಿಗೆ ನೋಡ್ಕೊಳ್ತಾ ಇದ್ರಂತೆ. ಆದರೆ 25ಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಇಬ್ಬರು ಅಡುಗೆಯವರು ಇರಬೇಕು. ಆದರೆ ಈಗ 21 ಮಕ್ಕಳಿದ್ದಾರೆ. ಹಾಗಾಗಿ ಒಬ್ಬರೇ ಒಬ್ಬರನ್ನ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಆ ಲಿಂಗಾಯತ ಮಹಿಳೆಯನ್ನು ಕೆಲಸದಿಂದ ತೆಗೆದು ಹಾಕಿದ್ದಾರೆ. ಅದಾದಮೇಲೆ ದಲಿತ ಮಹಿಳೆಯನ್ನು ಉಳಿಸ್ಕೊಂಡಿದ್ದಾರೆ. ಯಾವಾಗ ದಲಿತ ಮಹಿಳೆಯನ್ನು ಅಲ್ಲಿ ಶಾಲೆಯಲ್ಲಿ ಉಳಿಸ್ಕೊಳ್ಳಾಯಿತೋ ಅದಾದ ಮೇಲೆ ಈ ಒಂದು ನಿರ್ಧಾರಕ್ಕೆ ಈಗ ಎಲ್ಲರೂ ಕೂಡ ಬಂದಿರೋದು. ಆರಂಭದಲ್ಲಿ ಒಬ್ಬೊಬ್ಬರೇ ಟಿ ಸಿಯನ್ನು ಪಡೆದುಕೊಳ್ಳೋದು, ಬೇರೆ ಕಡೆ ಹೋಗ್ತಾ ಇರೋದು. ಇದು ಸದ್ಯದ ಮಟ್ಟಿಗೆ ಇರೋದು. ನಂಜಮ್ಮ 27 ವರ್ಷಗಳಿಂದ ಅಲ್ಲೇ ಅಡುಗೆ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರೇ ಮುಖ್ಯ ಅಡುಗೆ ಸಿಬ್ಬಂದಿ ಕೂಡ ಆಗಿದ್ರಂತೆ. ಜೊತೆಗೆ ಆ ಶಾಲೆಯಲ್ಲಿ ಇರೋದು ಇಬ್ಬರು ಶಿಕ್ಷಕರು, ಅವರು ಕೂಡ ಪಾಠ ಸರಿ ಮಾಡ್ತಾ ಇಲ್ಲ ಅಂತ ಪದೇ ಜಗಳ ಮಾಡ್ಕೊಂಡಿದ್ರಿ. ಅದಾದಮೇಲೆ ಸ್ಕೂಲಿಂದ ಅವ್ರನ್ನ ಎತ್ತಂಗಡಿ ಹಾಕಲಾಗಿತ್ತು, ಬೇರೆ ಶಿಕ್ಷಕರನ್ನು ಕೂಡ ತರಲಾಗಿತ್ತು. ಇದೀಗ ಮತ್ತೆ ಈ ಥರದ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇರೋದು. ದಲಿತೆ ಅನ್ನೋ ಕಾರಣಕ್ಕೆ ಶಿಕ್ಷಕಿಯೊಬ್ಬರಿಗೆ ಗ್ರಾಮಸ್ಥರು ಇದೇ ಗ್ರಾಮ ಪಂಚಾಯತಿ ಒಳಗೆ ಬಿಟ್ಕೊಳ್ಳದೆ ಪ್ರವೇಶವನ್ನು ನಿರಾಕರಿಸಿದಂಥ ಘಟನೆಗಳು ಅನೇಕ ನಮ್ಮ ಕಣ್ಣು ಮುಂದಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅಂಗನವಾಡಿ ಸಹಾಯಕಿಯಾಗಿ ದಲಿತ ಮಹಿಳೆಯಾದಂಥ ಮಿಲನಬಾಯಿ ಅನ್ನೋರಿಗೆ ಅಲ್ಲಿನ ಗ್ರಾಮಕ್ಕೂ ಕೂಡ ವಿರೋಧವನ್ನು ಒಡ್ಡಲಾಗಿತ್ತು. ಈ ಥರದ ಅನೇಕ ಘಟನೆಗಳನ್ನು ಕೂಡ ನಾವು ಕಣ್ಣಾರೆ ಕಾಣ್ತಾ ಇದ್ವಿ, ಕೇಳ್ತಾ ಇದ್ವಿ. ಇನ್ನು ಮರಕುಂಬಿಯಲ್ಲಿ ನಡೆದಂಥ ಘಟನೆ ಇನ್ನೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ದಲಿತರ ಮೇಲೆ ಸವರ್ಣೀಯರು ತೋರಿದಂಥ ದರ್ಪ, ಅವ್ರನ್ನ ಕ್ಷೌರದ ಅಂಗಡಿಗೂ ಕೂಡ ನಿಷೇಧವನ್ನು ಹೇರಿದ್ದು ಎಲ್ಲವೂ ಇನ್ನೂ ಕಣ್ಣಿಗೆ ಕಟ್ಟದ ಹಾಗಿದೆ. ಆದರೂ ಕೂಡ ಇನ್ನೂ ಕೂಡ ಅಸ್ಪೃಶ್ಯತೆ ಮಾತ್ರ ಮರೆ ಮಾಚಿ ನಮ್ಮಿಂದ ದೂರಾಗಿ ಹೋಗ್ತಾ ಇಲ್ಲ. ಕೇವಲ ಇದು ಕರ್ನಾಟಕ ಮಾತ್ರ ಅಲ್ಲ, ಗುಜರಾತ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಎಲ್ಲ ಕಡೆ ದೇಶದಾದ್ಯಂತ ಈ ದಲಿತರ ಮೇಲೆ ದೌರ್ಜನ್ಯಗಳು ಎಗ್ಗಿಲ್ಲದೆ ನಡೀತಾನೆ ಇದ್ದಾವೆ. ಪ್ರಬಲ ಜಾತಿಗಳ ತುಳಿತಕ್ಕೆ, ಸವರ್ಣೀಯರ ತುಳಿತಕ್ಕೆ ಸಿಕ್ಕು ದಲಿತ ಸಮುದಾಯಗಳು ನಲುಗ್ತಾನೆ ಇದ್ದಾವೆ. ಆದರೆ ನಾವೆಲ್ಲ ಒಂದು ಅಂತ ಹೇಳಿ ಕರೆದುಕೊಳ್ತಾ ಇದ್ದೀವಿ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ನಾವೆಲ್ಲರೂ ಕೂಡ ಅದರ ಲಾಭವನ್ನು ಮಾತ್ರ ಪಡೆದುಕೊಳ್ತಾ ಇದ್ವಿ ರಾಜಕೀಯವಾಗಿ ಅಂತ. RSS ಇದೆ, ಬಜರಂಗ ದಳ ಇದೆ, ಶ್ರೀರಾಮ ಸೇನೆ ಇದೆ, ವಿಶ್ವ ಹಿಂದೂ ಪರಿಷತ್ ಇದೆ. ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡೋಣ ಅಂತ ಸಂಘಟನೆಗಳು ಮಾತ್ರ ಬರೀ ರಾಜಕೀಯವಾಗಿ ಓಲೈಸೋ ಕೆಲಸವನ್ನು ಮಾತ್ರ ಮಾಡ್ತಾವ. ಈ ಥರದ ದಲಿತರ ಹತ್ಯೆ ಆದಾಗ, ಶೋಷಣೆಗಳಾದಾಗ, ಹಲ್ಲೆಗಳಾದಾಗ ಯಾಕೆ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟಿಸೋದೇ ಇಲ್ಲ ಅಂತ ನಮಗೂ ಕೂಡ ಸಹಜವಾಗಿ ಕಾಡುತ್ತೆ. ಯಾಕೆಂದರೆ ಯಾವಾಗಲೂ ಕೂಡ ಈ ದಲಿತರು ಪ್ರಬಲ ಜಾತಿಗಳಿಂದ ಶೋಷಣೆ ಮಾಡಿಸ್ಕೊಳ್ಳಿಕ್ಕೆ ಇದ್ದಾರಾ, ಅಥವಾ ಕೇವಲ ಈ ಎಲ್ಲ ಹೋರಾಟಗಾರರು, ಈ ಸಂಘಟನೆಗಳು ಕೇವಲ ಇದನ್ನು ದಲಿತರನ್ನ ರಾಜಕೀಯವಾಗಿ ಬಳಸ್ಕೊಳ್ಳುವಂಥ ಒಳ ಅಜೆಂಡಾನ ಏನು ಅನ್ನೋದೇ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲದಿದ್ದರೆ ಈ ಥರದ ಒಂದು ಸಮಸ್ಯೆಗಳಿಂದ ನಾವು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಭವಿಷ್ಯದ ವಿದ್ಯಾರ್ಥಿಗಳು ಈ ಒಂದು ಜಾತಿ ವ್ಯವಸ್ಥೆಯಿಂದ ಹೊರಗೆ ಬರೋದು ಕೂಡ ಕಷ್ಟ ಆಗುತ್ತೆ. ಅನೇಕ ಗ್ರಾಮಗಳಲ್ಲಿ ಇವತ್ತಿಗೂ ಕೂಡ ದಲಿತರನ್ನ ಹೊರಗಿಡಲಾಗುತ್ತೆ. ಅನೇಕರ ಮನೆಯೊಳಗೆ ಪ್ರವೇಶವೇ ಇರೋದಿಲ್ಲ. ಅವ್ರನ್ನ ಕೆಳಜಾತಿ ಅಂತಲೇ ಗುರುತಿಸಲಾಗುತ್ತೆ, ಅಸ್ಪೃಶ್ಯರು ಅಂತಲೇ ನೋಡಲಾಗುತ್ತೆ. ಅವರು ನಮ್ಮಂತೆ ಅನ್ನೋ ರೀತಿಯಾಗಿ ಯಾರೂ ಕೂಡ ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಈ ಘಟನೆಯ ಸಂಬಂಧವಾಗಿ ಸದ್ಯದ ಮಟ್ಟಿಗೆ ಈಗಾಗಲೇ ಬಹಳಷ್ಟು ಗಂಭೀರವಾದಂಥ ಪ್ರಕರಣ ಇದು. ಹಾಗಾಗಿ ಈ ನಿಟ್ಟಿನಲ್ಲಿ ಏನಿದು ಘಟನೆ ಬಹಳಷ್ಟು ಕರಾರುವಕ್ಕಾಗಿ ಇದನ್ನು ತುಂಬ ಸೂಕ್ಷ್ಮ ನೋಡಬೇಕಾಗುತ್ತೆ. ಯಾವ ಕಾರಣಕ್ಕೆ ಈ ರೀತಿಯಾದಂಥ ನಿರ್ಧಾರವನ್ನು ಅಲ್ಲಿನ ಪೋಷಕರು ತೆಗೆದುಕೊಂಡ್ರು ಅಂತ ಅದನ್ನು ಸರಿಪಡಿಸೋ ಕೆಲಸವೂ ಕೂಡ ಮಾಡಬೇಕು. ಜನರು ಕೂಡ ಬದಲಾಗಬೇಕು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.